ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಒಂದು ಪರ್ಟಿಕ್ಯುಲರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ, ಆ ಸುದ್ದಿಯನ್ನ ತಿಳ್ಕೊಳ್ಳೋಣ. ಎರಡನೇದಾಗಿ ನಮ್ಮ ವೆಲ್ತ್ ವರಿಯಾ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಇದೆ. ಎರಡನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ತುಂಬಾ ದಿನದಿಂದ ನೀವು ಕೇಳ್ತಿದ್ದಂತ ಒಂದು ವಿಷಯ, ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಇದೆ, ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ಮೊದಲಿಗೆ ನಮ್ಮ ಅನೌನ್ಸ್ಮೆಂಟ್ ಅನ್ನು ನೋಡಿಕೊಂಡು ನೆಕ್ಸ್ಟ್ ಪರ್ಟಿಕ್ಯುಲರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸುದ್ದಿಯನ್ನು ನೋಡೋಣ. ನಾವು ನೆಕ್ಸ್ಟ್ ಗುರುವಾರ ಒಂದು ವೆಬಿನಾರ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಯಾವುದಕ್ಕೆ ಸಂಬಂಧಪಟ್ಟಂತೆ ಈ ವೆಬಿನಾರ್? ನಾನು ಅವಾಗಲೇ ಹೇಳಿದಾಗೆ ಹಲವು ದಿನಗಳ ಹಿಂದೆ ಒಂದು ವಿಡಿಯೋದಲ್ಲಿ ಪ್ರಶ್ನೆಯನ್ನು ಕೂಡ ಮಾಡಿದ್ದೆ. ನಾನು ಇದರ ಬಗ್ಗೆ ಒಂದು ವೆಬಿನಾರ್ ಮಾಡೋಣ ಅಂತ ಇದ್ದೀವಿ, ನಿಮ್ಮ ಅಭಿಪ್ರಾಯ ಏನು ಅಂತ. ತುಂಬಾ ಜನ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರು ಕೂಡ. ಫೈನಲಿ ಡೇಟ್ ಅಂತೂ ಫಿಕ್ಸ್ ಆಗಿದೆ, ಗುರುವಾರ 23 ಜುಲೈ. ಹಾಗಾದ್ರೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ವೆಬಿನಾರ್? ನೀವು ಇತ್ತೀಚೆಗೆ ಒಂದು ಸುದ್ದಿಯನ್ನ ನೋಡಿದಿರಿ, ನಾನು ಕೂಡ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಅದೇನಂತಂದ್ರೆ ಝರೋದಾ, ಗ್ರೋ, ಏಂಜಲ್ ಒನ್, ಅಪ್ಸ್ಟಾಕ್ಸ್ ಈ 4 ಬ್ರೋಕಿಂಗ್ ಕಂಪನಿಗಳಿಗೆ ಸೆಬಿಯಿಂದ ಅಪ್ರೂವಲ್ ಸಿಕ್ಕಿತ್ತು US ಸ್ಟಾಕ್ಸ್ ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶವನ್ನ ಕೊಡ್ಲಿಕ್ಕೆ ಇಂಡಿಯನ್ ಇನ್ವೆಸ್ಟರ್ಸ್ಗೆ. ಇಲ್ಲೇ ನೋಡಬಹುದು, ಮೇ ಬಿ ಅನದರ್ 1 ಮಂತ್ ಒಳಗಡೆ ಅದು ಓಪನ್ ಆಗ್ಬಹುದು ಅಂತ ಹೇಳಲಾಗ್ತಿದೆ ಈಗ. ಸೊ ಈ ವೆಬಿನಾರ್ ನ ಉದ್ದೇಶ ಏನು ಅಂತಂದ್ರೆ, ನೀವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂಚೆ ಸುಮಾರು ವಿಷಯಗಳನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಅಲ್ಲಿರುವಂತಹ ರಿಸ್ಕ್ ಏನು, ರಿವಾರ್ಡ್ ಏನು, ಅವಕಾಶಗಳೇನು, ಹಾಗೆ ಕರೆನ್ಸಿ ರಿಸ್ಕ್ ಯಾವ ರೀತಿ ಇರುತ್ತೆ, ಕರೆನ್ಸಿ ಅಪರ್ಚುನಿಟೀಸ್ ಯಾವ ರೀತಿ ಇರುತ್ತೆ, ಎಡ್ಜಿಂಗ್ ಬಗ್ಗೆ ಆಗ್ಬೋದು. ಈ ರೀತಿ ಸಾಕಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡು ಹೂಡಿಕೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹಲವರು ಹಣವನ್ನ ಕಳ್ಕೊಳ್ತಾರೆ. ಮತ್ತಿನ್ನ ಗ್ಲೋಬಲ್ ಲೆವೆಲ್ ಹೋದ್ರೆ ಹಲವರ ಪರಿಸ್ಥಿತಿ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಹಾಗಾಗಿ ಇನ್ ಮುಂದೆ ಕೈಯಲ್ಲಿ ಮೊಬೈಲ್ ಇದೆ, ಯಾವ ಸ್ಟಾಕ್ ಅನ್ನ ಬೇಕಾದ್ರೂ ತಗೊಳ್ಬಹುದು ಅಂದ ತಕ್ಷಣ ರ್ಯಾಂಡಮ್ ಆಗಿ ಯಾವ್ದನ್ನ ತಗೊಂಡು ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಒಂದಷ್ಟು ವಿಷಯವನ್ನ ತಿಳ್ಕೊಂಡು ಮುಂದುವರೆದ್ರೆ ಮೇ ಬಿ ಅಂತ ಬಿಗ್ ಮಿಸ್ಟೇಕ್ ಗಳು ಅವಾಯ್ಡ್ ಆಗ್ಬೋದು. ಹಾಗಾಗಿ ಆ ನಿಟ್ಟಿನಲ್ಲಿ ಒಂದಷ್ಟು ಎಜುಕೇಟ್ ಮಾಡುವಂತ ಪ್ರಯತ್ನವನ್ನ ನಾವು ಈ ವೆಬಿನಾರ್ ನ ಮೂಲಕ ಮಾಡೋದಕ್ಕೆ ಪ್ಲಾನ್ ಮಾಡಿದ್ವಿ. ಬಟ್ ಈ ವೆಬಿನಾರ್ ನ ನಾವು ಫ್ರೀ ಆಗಿ ಮಾಡ್ತಿಲ್ಲ, ಪೇಯ್ಡ್ ವೆಬಿನಾರ್ ಆಗಿ ಕಂಡಕ್ಟ್ ಮಾಡ್ತಾ ಇದ್ವಿ. ಹಾಗೆ ಹಿಂಗಂದ ತಕ್ಷಣ ಹಲವರಿಗೆ ಬೇಜಾರಾಗ್ಬೋದು, ಯಾಕೆ ಫ್ರೀ ಆಗಿ ಮಾಡ್ತಿಲ್ಲ ಅಂತ. ಇದನ್ನ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ, ಎಸ್ಪೆಷಲಿ ಅವಶ್ಯಕತೆ ಇರೋಂತವ್ರಿಗೆ ಮಾಹಿತಿಯನ್ನ ತಿಳಿಸ್ಬೇಕು ಅಂತ. ಯಾಕಂದ್ರೆ ಇಲ್ಲಿ ಲಿಮಿಟೆಡ್ ಸೀಟ್ಗಳಿರುತ್ತೆ, ಅನ್ಲಿಮಿಟೆಡ್ ಅಲ್ಲ. ಅವಶ್ಯಕತೆ ಇಲ್ಲದೆ ಇರೋರಿಗೆ ಅವಕಾಶ ಸಿಗ್ಬೋದು, ಅವಶ್ಯಕತೆ ಇರೋರಿಗೆ ಸಿಗದೆ ಇರಬಹುದು. ಸೊ ಹಾಗಾಗಿ ಅದನ್ನ ನಾವು ಸಾರ್ಟ್ ಔಟ್ ಮಾಡ್ಲಿಕ್ಕೆ, ಜೊತೆಗೆ ಇನ್ನು ಒಂದಷ್ಟು ಜನರ ಅಭಿಪ್ರಾಯ ಆಗಿರುತ್ತೆ, ಅಯ್ಯೋ ನಮ್ಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ದುಡ್ಡಿಲ್ಲ, ಇನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡ್ಲಿ ಅನ್ನೋರು ಇರ್ತಾರೆ. ಹಾಗಾಗಿ ಎಲ್ರ ತಲೆಗೆ ಬೇಕಾಗಿಲ್ದೇ ಇರೋದನ್ನ ತುಂಬೋದಕ್ಕಿಂತ ಅವಶ್ಯಕತೆ ಇದೆಯಾ ಬನ್ನಿ, ಇಲ್ವಾ ಇಗ್ನೋರ್ ಮಾಡಿ. ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇಲ್ಲಿದೆ ನೋಡಬಹುದು. ಭಾರತೀಯ ಸ್ಟಾಕ್ ಮಾರ್ಕೆಟ್ ಮಾತ್ರವಲ್ಲ, ವೆಲ್ತ್ ಕ್ರಿಯೇಷನ್ ಗೆ ಹಲವಾರು ಅವಕಾಶಗಳಿವೆ. ಗುರುವಾರ 7 ಗಂಟೆಗೆ ಇರುತ್ತೆ ಸಂಜೆ. ಇದರ ಲಿಂಕ್ ಅನ್ನ ನಾನು ಈ ವೆಬಿನಾರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿಗಾಗಲೇ ಕೊಟ್ಟಿದೀವಿ. ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದೇ ಪೇಜ್ ಓಪನ್ ಆಗುತ್ತೆ, ಇಲ್ಲಿ ಓದ್ಕೊಳ್ಳಿ. ನಂತರ ಇಂಟ್ರೆಸ್ಟ್ ಇದೆ, ನನಗೆ ತಿಳ್ಕೊಳಕ್ ಆಸಕ್ತಿ ಇದೆ ಅಂದ್ರೆ ಮಾತ್ರ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ ಇಮೇಲ್ ಐಡಿ ಬಳಸ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ತಿರೋ ಆ ಇಮೇಲ್ ಐಡಿ ಇಂದಾನೆ ನೀವು ವೆಬಿನಾರ್ ನ ಅಟೆಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಪ್ರಾಪರ್ ಇಮೇಲ್ ಐಡಿ ಹಾಗೂ ವಾಟ್ಸ್ಆಪ್ ನಂಬರ್ ಇವುಗಳನ್ನ ಮಿಸ್ ಮಾಡದೆ ಇಲ್ಲಿ ಫಿಲ್ ಮಾಡಿ. ಸೊ ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಇಂಟ್ರೆಸ್ಟ್ ಇರೋರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋಣ. ನಿನ್ನೆ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತ ಸುದ್ದಿ ಅಂತಂದ್ರೆ, ಸ್ಕೈ ರೂಟ್ ಏರೋಸ್ಪೇಸ್ ಲಾಂಚ್ ಮಾಡಿದಂತ ವಿಕ್ರಮ್ 1 ಸಕ್ಸಸ್. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತ ಕೆಲವು ಕಂಪನಿಗಳು ಇದರಲ್ಲಿ ಕೆಲಸ ಮಾಡಿದವೆ, ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದವೆ. ಆ ಕಂಪನಿಗಳನ್ನ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಕೂಡ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಹಾಗಾದ್ರೆ ಯಾವೆಲ್ಲ ಕಂಪನಿಗಳು ವಿಕ್ರಮ್ 1 ಸಕ್ಸಸ್ ನಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದವೆ? ನಿಮ್ಗೆ ಗೊತ್ತಿರೋ ಹಾಗೆ ಇದೊಂದು ಪ್ರೈವೇಟ್ ಏರೋಸ್ಪೇಸ್ ಕಂಪನಿ. ಮೊದಲ ಬಾರಿಗೆ ಭಾರತದಲ್ಲಿ ರಾಕೆಟ್ ಲಾಂಚಿಂಗ್ ಮಾಡಿರುವಂತಹ ಕಂಪನಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ. ಈ ಮೂಲಕ ಪ್ರೈವೇಟ್ ಸೆಕ್ಟರ್ಗೂ ಕೂಡ ಈ ಅವಕಾಶಗಳು ಓಪನ್ ಆಗ್ತಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ಈ ಕಂಪನಿಯ ಸಕ್ಸಸ್ ಅಲ್ಲಿ 4 ಲಿಸ್ಟೆಡ್ ಕಂಪನೀಸ್ ಕಾಂಟ್ರಿಬ್ಯೂಟ್ ಮಾಡಿದವೆ. ಹಾಗಾದ್ರೆ ಯಾವ ಕಂಪನಿ ಅಂತ ನೋಡೋದಾದ್ರೆ, ಸೋಲಾರ್ ಇಂಡಸ್ಟ್ರೀಸ್. ಅಂದ್ರೆ ಸೋಲಾರ್ ಇಂಡಸ್ಟ್ರೀಸ್ 2021ರಲ್ಲಿ ಈ ಸ್ಕೈ ರೂಟ್ ಕಂಪನಿಯಲ್ಲಿ ಹೂಡಿಕೆಯನ್ನ ಮಾಡಿದೆ. ಸುಮಾರು 18 ಕೋಟಿ ಹೂಡಿಕೆಯನ್ನ ಮಾಡಿದೆ ಸ್ಟಾರ್ಟ್ಅಪ್ ಅಲ್ಲಿ. ಆಗ್ಲೇ ಆ ಸ್ಟಾರ್ಟ್ಅಪ್ $30 ಮಿಲಿಯನ್ ವ್ಯಾಲ್ಯೂಯೇಷನ್ ಅನ್ನ ಹೊಂದಿತ್ತು.
ಅಂತ ಸಂದರ್ಭದಲ್ಲಿ ಸೋಲಾರ್ ಇಂಡಸ್ಟ್ರೀಸ್ 18 ಕೋಟಿ ಹೂಡಿಕೆಯನ್ನ ಮಾಡಿದೆ. ಈಗ $1.1 ಬಿಲಿಯನ್ ಆಗಿದೆ ಸ್ಕೈ ರೂಟ್ ನ ವ್ಯಾಲ್ಯೂಯೇಷನ್. $30 ಮಿಲಿಯನ್ ಇದ್ದಾಗ ಹೂಡಿಕೆ ಮಾಡಿರೋದು ಈಗ $1.1 ಬಿಲಿಯನ್ ಆಗಿದೆ. ಸೋಲಾರ್ ಇಂಡಸ್ಟ್ರೀಸ್ಗೂ ಕೂಡ ಇದರ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಇನ್ನು ಐನಾಕ್ಸ್ ಇಂಡಿಯಾ ಎಂಜಿನಿಯರಿಂಗ್ ಆಫ್ ವ್ಯಾಕ್ಯೂಮ್ ಇನ್ಸುಲೇಟೆಡ್ ಕ್ರಯೋಜೆನಿಕ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ. ಈ ಕಂಪನಿ ಟರ್ನ್ಕಿ ಸ್ಟೋರೇಜ್, ಟ್ರಾನ್ಸ್ಪೋರ್ಟೇಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ ಅನ್ನ ಬಿಲ್ಡ್ ಮಾಡುತ್ತೆ. ಇಂಡಸ್ಟ್ರಿಯಲ್ ಗ್ಯಾಸಸ್, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸಸ್, ಲಿಕ್ವಿಡ್ ಹೈಡ್ರೋಜನ್ ಹಾಗೂ ಕ್ರಯೋ ಇಂಟಿಫಿಕ್ ಅಪ್ಲಿಕೇಶನ್ಸ್ ಗೆ ಜೊತೆಗೆ ಅಕ್ರಾಸ್ ಮೋರ್ ದನ್ 100 ಕಂಟ್ರೀಸ್ ಕೆಲಸ ಮಾಡ್ತಾ ಇದೆ. ಈ ಕಂಪನಿ ಇಸ್ರೋಗೂ ಕೂಡ ಸ್ಯಾಟಲೈಟ್ ಲಾಂಚ್ ಗೆ ಸಂಬಂಧಪಟ್ಟಂತೆ ಕ್ರಿಟಿಕಲ್ ಗ್ರೌಂಡ್ ಎಕ್ವಿಪ್ಮೆಂಟ್ಸ್ ಅನ್ನ ಸಪ್ಲೈ ಮಾಡುತ್ತೆ. ಅದೇ ಕಂಪನಿ ಈ ಸ್ಕೈ ರೂಟ್ಗೂ ಕೂಡ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಅನ್ನ ಸಪ್ಲೈ ಮಾಡಿದೆ. ಏನು ಟೆಕ್ ಎರಾ ಎಂಜಿನಿಯರಿಂಗ್ 2025ರಲ್ಲಿ ಈ ಕಂಪನಿ ಸ್ಪೇಸ್ ಅಂಡ್ ಸ್ಯಾಟಲೈಟ್ ಸೆಕ್ಟರ್ ಗೆ ಹೆಜ್ಜೆ ಇಟ್ಟಿರುವಂತಹ ಕಂಪನಿ ಟೂಲಿಂಗ್ ಅನ್ನ ಸ್ಕೈ ರೂಟ್ ಗೆ ಸಪ್ಲೈ ಮಾಡ್ತಾ ಇದೆ ಅಂತ ಹೇಳ್ತಿದೆ. ಜೊತೆಗೆ ಈ ಕಂಪನಿ ಕೂಡ ವಿಪ್ರೋಗೂ ಕೂಡ ಕೆಲವೊಂದು ಸ್ಪೇಸ್ ಅಂಡ್ ಸ್ಯಾಟಲೈಟ್ ಎಕ್ವಿಪ್ಮೆಂಟ್ಸ್ ಅನ್ನ ಸಪ್ಲೈ ಮಾಡ್ತಾ ಇದೆ. ವಿಪ್ರೋ ಅಂಡ್ DRDO ಎರಡಕ್ಕೂ ಕೂಡ. ಇನ್ನು ಡಿಫ್ಯೂಷನ್ ಎಂಜಿನಿಯರ್ಸ್ ಈ ಕಂಪನಿ ಕೂಡ ಸ್ಕೈ ರೂಟ್ ಗೆ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿದೆ. ನೋಡಬಹುದು ಈ ಕಂಪನಿ ಅಡ್ವಾನ್ಸ್ಡ್ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗ್, ಪ್ರೊಡ್ಯೂಸಿಂಗ್ ಸ್ಪೆಷಾಲಿಟಿ ವೆಲ್ಡಿಂಗ್ ಮೆಟೀರಿಯಲ್, ವೇರ್ ರೆಸಿಸ್ಟೆಂಟ್ ಪ್ಲೇಟ್ಸ್ ಅಂಡ್ ಹೆವಿ ಮೆಷಿನರಿ ಕೋರ್ ಇಂಡಸ್ಟ್ರೀಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು. ಈ ಕಂಪನಿ ಕೂಡ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಅನ್ನ ಸಪ್ಲೈ ಮಾಡಿದೆ. ಒಟ್ಟಿನಲ್ಲಿ ಭಾರತದ ಮೊದಲ ಪ್ರೈವೇಟ್ ಕಂಪನಿ ಒಂದು ರಾಕೆಟ್ ಲಾಂಚ್ ಮಾಡಿದೆ. ಅದರಲ್ಲಿ ಕೆಲವು ಲಿಸ್ಟೆಡ್ ಕಂಪನೀಸ್ ಕೂಡ ಕಾಂಟ್ರಿಬ್ಯೂಷನ್ ಮಾಡಿದವೆ. ಈ ಮೂಲಕ ಅವರುಗಳಿಗೂ ಕೂಡ ಅವಕಾಶಗಳು ಓಪನ್ ಅಪ್ ಆಗ್ತಾ ಇದೆ. ನೋಡೋಣ ಮುಂದುವರೆದು ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿಯ ಡೆವಲಪ್ಮೆಂಟ್ಸ್ ಈ ಸೆಕ್ಟರ್ ಅಲ್ಲಿ ಆಗುತ್ತೆ ಅಂತ. ಈಗಾಗಲೇ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹಲವು ಈ ರೀತಿಯ ಕಂಪನಿಗಳನ್ನ ನೋಡಿದೀವಿ. ಬಟ್ ಭಾರತದಲ್ಲಿ ಮೊದಲ ಕಂಪನಿ ಆಗಿದೆ. ಸರಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ವೆಬಿನಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಇಂಟ್ರೆಸ್ಟ್ ಇರುವಂತವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.